ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ತುಂಬಾ ಡಿಫ್ರೆಂಟ್ ಆಗಿರೋದಂತ ಹೇಳ್ತೇನೆ. ಸೊ ಈ ಒಂದು ವಿಡಿಯೋನ ಮಾಡಬೇಕು ಅಂತ ನನಗೆ ನನ್ನ ಮನಸ್ಸಿನಲ್ಲಿ ಒಂದು ಅನಿಸಿಕೆ. ಸೊ ತುಂಬ ಜನ ತುಂಬ ಪ್ರಾಬ್ಲಮ್ಸಿಂದ ಬಳಲ್ತಾ ಇರ್ಬೋದು. ನಿಮ್ಮ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಆ ಒಂದು ಪ್ರಾಬ್ಲಮ್ಸ್ಗಳಿಂದ ನೀವು ಮುಂದಕ್ಕೆ ಇಟ್ಟ ಕಾಲನ್ನ ಹಿಂದಕ್ಕೆ ಇಡ್ತಾ ಇರ್ಬೋದು ಅಲ್ವಾ. ಸೊ ಅವರಿಗೋಸ್ಕರ ಈ ಒಂದು ಮನದಾಳದ ಮಾತನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಸೊ ನೀವು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೇನೆ, ಓಕೆನಾ. ಸೊ ಈ ಒಂದು ವಿಡಿಯೋನ ತಪ್ಪದೇ ಕೊನೆ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೇನೆ. ನನ್ನ ಈ ಒಂದು ವಾಯ್ಸ್ನ ಯಾರೆಲ್ಲ ಇಷ್ಟಪಡ್ತೀರಾ, ಈ ಒಂದು ವಾಯ್ಸಿಂದಲೇ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ನನಗೆ ತುಂಬಾ ಖುಷಿ. ನನಗೆ ಈ ಒಂದು ಕಮೆಂಟ್ಸ್ನ ನಾನು ತುಂಬ ಓದಿದೆ. ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹೇಳ್ತೀರಾ ಅಂತ ಅನ್ನೋ ಒಂದು ಕಮೆಂಟ್ಸ್ನ ನಾನು ನೋಡಿದೆ. ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು. ನನ್ನ ಈ ಒಂದು ವಾಯ್ಸ್ನ ಇಷ್ಟಪಡೋರಿಗೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಈ ಒಂದು ಮನದಾಳನ ಮಾತಿನ ಈ ಒಂದು ಟಾಪಿಕನ್ನು ಇವತ್ತು ಆರಂಭಿಸ್ತಾ ಇದ್ದೇನೆ, ಓಕೆನಾ. ಸೊ ಇದೊಂದು ಹೊಸ ನ್ಯೂ ಟಾಪಿಕ್ ಅಂತಲೇ ಹೇಳ್ಬೋದು, ಅಥವಾ ಹೊಸ ಸಂದೇಶ ನಿಮಗೆ ಅಂತಲೇ ಹೇಳ್ಬೋದು. ನಿಮ್ಮ ಒಂದು ಲೈಫ್ನಲ್ಲಿ ನಿಮ್ಮ ಒಂದು ಬದುಕು ಬದಲಾಯಿಸುವ ಮಾತುಗಳು ಇವು. ಸೊ ಖಂಡಿತವಾಗಲೂ ಈ ಒಂದು ವಿಡಿಯೋನ ಕೊನೆ ತನಕ ತಪ್ಪದೆ ನೀವು ನೋಡಲೇಬೇಕು ಅಂತ ಹೇಳ್ತೇನೆ, ಓಕೆನಾ. ಸೊ ನಿಮ್ಮ ಲೈಫ್ನಲ್ಲಿ ನಿಮಗೆ ನಿಮ್ಮದಾದಂತಹ ಒಂದು ಜೀವನ ನಡೆಸಬೇಕಾ, ಹಾಗೆ ಇಡೀ ಜಗತ್ತು ನಿಮ್ಮನ್ನು ಗೌರವಿಸುವ ಹಾಗೆ ಮಾಡಬೇಕಾ, ಹಾಗಿದ್ರೆ ಈ ಒಂದು ಟಾಪಿಕ್ಸ್ನ, ಈ ಒಂದು ರೂಲ್ಸ್ನ ನೀವು ನಿಮ್ಮ ಲೈಫಲ್ಲಿ ಪಾಲಿಸಲೇಬೇಕು ಅಂತ ನಾನು ಹೇಳ್ತೇನೆ, ಓಕೆನಾ. ಸೊ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ತಪ್ಪದೇ ಮಿಸ್ ಮಾಡದೆ ನೋಡಬೇಕು ಅಂತ ಹೇಳ್ತೇನೆ. ಹಾಗೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ, ಓಕೆನಾ. ಸೊ ಈ ಒಂದು ವಿಡಿಯೋ ಅಂದರೆ ವೀಕ್ಷಕರೇ, ನೀವೆಲ್ಲರೂ ಕೂಡ ನಿಮ್ಮ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ನ ಎದುರಿಸಿರ್ತೀರ. ಹಾಗೆ ತುಂಬ ಮಿಸ್ಟೇಕ್ಗಳನ್ನ ಮಾಡಿರ್ತಾರೆ. ಮಿಸ್ಟೇಕ್ ಮಾಡಿದ ಪರ್ಸನ್ಸ್ ಅಂದರೆ ತಪ್ಪುಗಳನ್ನ ಮಾಡೋದ ಜನರು ಯಾರೂ ಇಲ್ಲ ಅಲ್ವಾ. ಸೊ ಹಾಗಾಗಿ ಒಬ್ಬರನ್ನ ಕೂಡ ನಾನು ನೋಡಿಲ್ಲ, ಯಾರೂ ಕೂಡ ಸತ್ಯ ಹರಿಶ್ಚಂದ್ರನಂತೆ ಬದುಕಲಿಕ್ಕೆ ಇವತ್ತಿನ ಒಂದು ಜಗತ್ತಿನಲ್ಲಿ ಆಗೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಸಣ್ಣ ಒಂದು ಸುಳ್ಳನ್ನು ಅಥವಾ ಸಣ್ಣ ಒಂದು ತಪ್ಪನ್ನು ಮಾಡಿರ್ತೀರ ನಿಮ್ಮ ಲೈಫ್ನಲ್ಲಿ. ಹಾಗಾಗಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ವಿಡಿಯೋನ ನೋಡಿ ನಿಮ್ಮ ಒಂದು ಬದುಕು ಬದಲಾಯಿಸುವ ಮಾತುಗಳು ಇವು. ಸೊ ನೀವು ಯಾರಿಗೂ ನಿಮ್ಮ ತಲೆಯನ್ನು ಬಾಗಿಸಬೇಕಾಗಿಲ್ಲ, ಹೊರತುಪಡಿಸಿ ನಿಮ್ಮ ತಂದೆ ತಾಯಿಯನ್ನು ಹೊರತುಪಡಿಸಿ ನಿಮ್ಮ ಒಂದು ತಲೆಯನ್ನು ಯಾರ ಮುಂದೆನೂ ನೀವು ತಲೆ ಬಾಗಿಸಬೇಕಾಗಿಲ್ಲ ಅಂತ ನಾನು ಹೇಳ್ತೇನೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನಡೆದು ಹೋದ ವಿಷಯಗಳೇನಿದೆ, ತುಂಬ ಜನಗಳಲ್ಲಿ ತುಂಬ ಜನರ ಒಂದು ಕೊರತೆ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ನಡೆದು ಹೋದಂತಹ ವಿಷಯಗಳ ಬಗ್ಗೆ ಚಿಂತೆ ಮಾಡಿ ತುಂಬ ದುಃಖಕ್ಕೆ ಒಳಗಾಗ್ತೀರಾ. ಹಾಗೆ ನಿಮ್ಮ ಒಂದು ಮನಸ್ಸಿನಲ್ಲಿ ಖಿನ್ನತೆಗೆ ಒಳಗಾಗ್ತೀರಾ ಅಲ್ವಾ. ಸೊ ಹಾಗಾಗಿ ನಾನು ಹೇಳ್ತೇನೆ, ಇದು ಒಂದು ಆರೋಗ್ಯದ ಟಿಪ್ ಅಂತಲೇ ಹೇಳ್ಬೋದು ಅಂತ ನಾನು ಹೇಳ್ತೇನೆ. ಇದು ಕೂಡ ಒಂದು ಆರೋಗ್ಯದ ಟಿಪ್. ಹೇಗಪ್ಪ ಅಂತ ಹೇಳಿದ್ರೆ, ನೀವು ಎಷ್ಟು ಚಿಂತೆ ಮಾಡ್ತೀರಾ ಅಷ್ಟು ನಿಮ್ಮ ಆರೋಗ್ಯ ಹದಗೆಡುತ್ತೆ ಅಂತ ನಾನು ಹೇಳ್ತೇನೆ. ಸೊ ನಿಮ್ಮ ಜೀವನದಲ್ಲಿ ನಡೆದು ಹೋದ ವಿಷಯಗಳ ಬಗ್ಗೆ ನೀವು ಎಂದಿಗೂ ಕೊರಗಬೇಡಿ ಅಂತ ನಾನು ಹೇಳ್ತೇನೆ. ಸೊ ಅದನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಅಂತ ನಾನು ಹೇಳ್ತೇನೆ. ನಿಜವಾಗ್ಲೂ ಅದು ನಿಮ್ಮ ಲೈಫ್ನಲ್ಲಿ ಏನಾದರೂ ಒಂದು ವಿಷಯ ಕೆಟ್ಟದಾಗಲಿ ಒಳ್ಳೆಯದಾಗಲಿ ನಡೆದು ಹೋಗಿದ್ರೆ, ಆ ಒಂದು ವಿಷಯಗಳ ಬಗ್ಗೆ ನೀವು ಚಿಂತೆ ಮಾಡಿ ಪ್ರಯೋಜನವಿಲ್ಲ. ಯಾವುದೇ ರೀತಿಯಲ್ಲಿ ಅದು ಮರುಕಳಿಸುವುದಿಲ್ಲ, ಯಾವುದೇ ರೀತಿಯಲ್ಲಿ ಅದನ್ನು ಸರಿಪಡಿಸಲು ನಿಮಗೆ ಸಾಧ್ಯವಿಲ್ಲ. ಹಾಗಾಗಿ ನಿಮ್ಮ ಜೀವನದಲ್ಲಿ ನಡೆದು ಹೋದ ಬಗ್ಗೆ ನೀವು ಎಂದಿಗೂ ಕೊರಗಬೇಡಿ. ಅದನ್ನು ಎಂದಿಗೂ ನಿಮಗೆ ಮರೆಮಾಚಲು ಸಾಧ್ಯವಿಲ್ಲ, ಬದಲಾಯಿಸಲು ಸಾಧ್ಯವಿಲ್ಲ. ಅದರಿಂದ ಒಂದು ಪಾಠವನ್ನು ತಿಳಿದು ಆ ಒಂದು ವಿಷಯವನ್ನು ಪಾಠವನ್ನಾಗಿ, ನಿಮ್ಮ ಒಂದು ಲೈಫ್ನಲ್ಲಿರುವ ಪಾಠವನ್ನಾಗಿ ತಿಳಿದು ಮುಂದೆ ಸಾಗಿರಿ ಅಂತ ನಾನು ಹೇಳ್ತೇನೆ, ಓಕೆನಾ. ಈ ಒಂದು ಇಂದಿನ ವಿಷಯಗಳನ್ನ ಹಿಂದಿಕ್ಕಿ ಬಿಡಿ, ಮುಂದಿನ ವಿಷಯಗಳ ಬಗ್ಗೆ ಚಿಂತೆ ಮಾಡಿ. ಇನ್ನು ಜೀವನದಲ್ಲಿ ಯಾವತ್ತೂ ನೀವು ಹೇಗಿರಬೇಕು ಅಂತ ಹೇಳಿದ್ರೆ, ನಿಮ್ಮನ್ನು ಎಲ್ಲರೂ ಕೂಡ ಗೌರವಿಸಬೇಕು, ನಿಮ್ಮನ್ನು ಎಲ್ಲರೂ ಕೂಡ ಹಿಂದೆ ತಿರುಗಿ ನೋಡುವಂತೆ ಮಾಡಬೇಕು ಅಂತ ಹೇಳಿದ್ರೆ, ನೀವು ಯಾವತ್ತೂ ಉಪ್ಪಿನ ಹಾಗೆ ಇರಬೇಕು ಅಂತ ಹೇಳ್ತೇನೆ. ನಾನು ತುಂಬ ಸಲ ಈ ಒಂದು ಕವಿಗಳಾಗಲಿ, ಈ ಒಂದು ರೈಟರ್ ಆಗಿರಲಿ, ಅವ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಸೊ ನೀವು ಯಾವತ್ತೂ ಉಪ್ಪಿನ ಹಾಗಿರಬೇಕು. ಹೇಗಪ್ಪ ಅಂತ ಹೇಳಿದ್ರೆ, ಉಪ್ಪಿನ ಹಾಗೆ ವರ್ತಿಸಿ. ಏಕೆಂದರೆ ಅದು ಹೇಗೆಂದರೆ ಅದರ ಉಪಸ್ಥಿತಿನೂ ಅದು ಅನುಭವಿಸ್ತಾ ಇರ್ಬೋದು. ನೀವೆಲ್ಲರೂ ಕೂಡ ಸಾರಲ್ಲಿ ಎಲ್ಲ ಒಂದು ವಿಷಯಗಳಲ್ಲಿ ಉಪ್ಪನ್ನು ಬಳಸ್ತೀರ, ಆದರೆ ಆ ಒಂದು ಉಪ್ಪನ್ನು ಆ ಒಂದು ನೀರಿಗಾಗಲಿ, ಆ ಒಂದು ಸಾರಿಗಾಗಲಿ ಹಾಕಿದ ತಕ್ಷಣ ನಿಮಗೆ ಯಾವುದ್ರ ಉಪಸ್ಥಿತಿ ಕಾಣುತ್ತಾ ಇಲ್ಲ. ಬಟ್ ಆ ಒಂದು ಉಪಸ್ಥಿತಿಯ ಆ ಒಂದು ಸಾರಿನಲ್ಲಿ ಅದಿದೆ ಅಂತ ಒಂದು ಆಕಾರವನ್ನು ತೋರಿಸೋದೇ ಇಲ್ಲ. ಅದರ ಉಪಸ್ಥಿತಿಯನ್ನು ನಾವು ಅನುಭವಿಸದೇ ಇರ್ಬೋದು, ಆದರೆ ಅದರ ಅನುಪಸ್ಥಿತಿಯು ಆಹಾರವನ್ನು ರುಚಿ ಇಲ್ಲದಂತೆ ಮಾಡ್ತದೆ ಅಲ್ವೇ. ಆದರೆ ಆ ಒಂದು ಉಪಸ್ಥಿತಿ ಏನಿದೆ, ಅದರ ಆ ಒಂದು ಆಕಾರವನ್ನು, ಬಣ್ಣವನ್ನು ಅದು ತೋರಿಸದೇ ಇರ್ಬೋದು. ಆದರೆ ಆ ಒಂದು ಸಾರಿನಲ್ಲಿ ಆ ಉಪ್ಪಿಲ್ಲದಿದ್ದರೆ ಗತಿ ಏನು? ನಮಗೆ ಅದನ್ನು ರುಚಿಯಾಗಿ ತಿನ್ನಲಿಕ್ಕೆ, ಸವಿಯೋದಕ್ಕೆ ಆಗುತ್ತಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ ಅಲ್ವಾ. ಸೊ ಹಾಗಾಗಿ ನೀವು ಉಪ್ಪಿನಂತೆ ನಿಮ್ಮ ಲೈಫ್ನಲ್ಲಿ ನೀವು ವರ್ತಿಸಿ ಅಂತ ಹೇಳ್ತೇನೆ. ನೀವೆಲ್ಲರೂ ಕೂಡ ಹೀಗೆ ವರ್ತಿಸಿದರೆ ನಿಮ್ಮ ಲೈಫ್ನಲ್ಲಿ ನೀವು ಯಾರ ಬಗ್ಗೆ ಕೂಡ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ವಿಷಯಗಳನ್ನ ನೀವು ಯಾರ ಬಗ್ಗೆ, ನಿಮ್ಮ ಒಂದು
ಪರ್ಸ್ನಲ್ ನಿಮ್ಮ ಲೈಫ್ನಲ್ಲಿ ತುಂಬ ವಿಷಯಗಳಿರುತ್ತೆ. ಅದು ಎಲ್ಲವನ್ನು ಕೂಡ ಎಲ್ಲರ ಜೊತೆ ಹಂಚ್ಕೊಳ್ಬೇಡಿ. ಇದೊಂದು ಮೊದಲನೇ ತಪ್ಪು ಅಂತ ಹೇಳ್ತೇನೆ. ಸೊ ನೀವು ಒಬ್ಬರನ್ನ ತುಂಬ ನಂಬಿರ್ತೀರಾ, ಹಾಗೆ ತುಂಬ ಹತ್ತಿರವಾಗಿರ್ತೀರ ಅವರಿಗೆ. ಸೊ ಹಾಗಾಗಿ ನೀವೇನು ಮಾಡ್ತೀರಾ, ಒಂದು ನಿಮ್ಮ ಲೈಫ್ನಲ್ಲಿರುವ ಎಲ್ಲ ವಿಷಯಗಳೇನಿದೆ ಅದು ತುಂಬ ಪರ್ಸ್ನಲ್ ಆಗಿರ್ಬೋದು, ಅದರ ಬಗ್ಗೆ ಎಲ್ಲವನ್ನು ಕೂಡ ನೀವು ನಿಮ್ಮ ಫ್ರೆಂಡ್ಸ್ನಲ್ಲಿ ಹೇಳ್ಕೊತೀರಾ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ನೀವು ಹೇಳ್ಕೊತೀರಾ. ಇದು ಮೊದಲನೇ ತಪ್ಪು ಅಂತ ನಾನು ಹೇಳ್ತೇನೆ. ಸೊ ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ಸಂಬಂಧಿಕರಾಗಲಿ, ನಿಮ್ಮ ಕಷ್ಟಗಳಲ್ಲಿ ನೀವೊಬ್ಬರೇ ನಿಲ್ಲಬೇಕು. ಅಪ್ಪ ಅಮ್ಮ ಅಣ್ಣ ತಂಗಿ ಯಾರೂ ಇರೋದಿಲ್ಲ. ನೀವು ಈ ಒಂದು ವಿಷಯಗಳನ್ನ ಮುಂದಿಕ್ಬೇಕಾಗುತ್ತೆ. ನೀವು ಆ ಒಂದು ವಿಷಯಗಳನ್ನ ನಿತ್ತು ನೀವೇ ಸಹಿಸ್ಕೋಬೇಕಾಗುತ್ತೆ ಹೊರತು ನಿಮ್ಮ ಕಣ್ಣು, ನಿಮ್ಮ ಬಾಡಿ ಆ್ಯಂಡ್ ನಿಮ್ಮ ಸೌಲ್ ಅದನ್ನು ಅನುಭವಿಸಬೇಕಾಗುತ್ತೆ ಹೊರತು ನಿಮ್ಮ ಲೈಫಲ್ಲಿ ಯಾರೂ ಕೂಡ ಮುಂದೆ ಬರೋದಿಲ್ಲ. ಈ ಒಂದು ವಿಷಯಗಳನ್ನ ನಿಮ್ಮ ಒಂದು ಸಂತೋಷದಲ್ಲಿ ಈ ಒಂದು 1000 ಕೈಗಳು ನಿಮ್ಮ ಮುಂದೆ ಇರ್ತದೆ, ಆದರೆ ನಿಮ್ಮ ಒಂದು ದುಃಖದಲ್ಲಿ ನಿಮಗೆ ಒಂದು ಕೈ ಬಂದರೆ ಅದು ಪುಣ್ಯ ಅಂತ ಹೇಳ್ಬೋದು ಅಲ್ವಾ. ಸೊ ಹಾಗಾಗಿ ಯಾರಿಗೂ ಕೂಡ ನಿಮ್ಮ ಒಂದು ಪರ್ಸ್ನಲ್ ವಿಷಯಗಳನ್ನ ಹಂಚ್ಕೋಬೇಡಿ ಅಂತ ಹೇಳ್ತೇನೆ. ಸೊ ತುಂಬ ವಿಷಯಗಳನ್ನ ಕ್ವೈಟ್ ಪರ್ಸ್ನಲ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ. ಓಕೆನಾ. ಸೊ ಇನ್ನು ಮೂರ್ಖರಾಗಿದ್ದವರು ಮಾತ್ರ ಈ ಒಂದು ತನ್ನ ತಪ್ಪಿನಿಂದ ಕಲಿತ್ಕೊಳ್ತಾರೆ. ಆದರೆ ಜಾಣನು ಬೇರೆಯವರ ತಪ್ಪುಗಳನ್ನು ಈ ಒಂದು ಬೇರೆಯವರ ತಪ್ಪುಗಳನ್ನು ಕಂಡು ತನ್ನನ್ನು ತಿದ್ಕೊಳ್ತಾನೆ. ಅಂದರೆ ಆ ಒಂದು ಬೇರೆಯವ್ರು ಮಾಡಿದ ತಕ್ಷಣ ಆ ಒಂದು ತಪ್ಪನ್ನು ನನ್ನ ಲೈಫಲ್ಲಿ ನಾನು ಮಾಡಬಾರ್ದು ಅಂತ ಅಂದ್ಕೊಳ್ತಾರೆ. ಅದು ಇನ್ನೊಬ್ಬರನ್ನ ನೋಡ್ಕೊಂಡು ಕಲಿಯೋದು. ಆದರೆ ನನ್ನ ಲೈಫ್ನಲ್ಲಿ ತಪ್ಪಾಗ್ಬಿಟ್ರೆ ಅದನ್ನ ನಾವು ಹೇಗೂ ತಿದ್ದಕ್ಕೆ ಸಾಧ್ಯವಿಲ್ಲ ಅಂತ ನಾನು ಹೇಳ್ತೇನೆ. ನಿಮಗೆ ಕ್ವೈಟ್ ಅರ್ಥ ಆಗಿದೆ ಅಂತ ನಾನು ಹೇಳ್ಕೊಳ್ತೇನೆ. ಸೊ ಮೂರ್ಖರು ಮಾತ್ರ ಈ ಒಂದು ನಾನು ತಪ್ಪು ಮಾಡಿ ನಾನೇ ಅರ್ಥಕೊಳ್ಳೋದು ಬೇರೆ, ಆದರೆ ಬೇರೆಯವರ ತಪ್ಪಿನಿಂದ ನಾನು ಅರ್ಥಕೊಂಡು ನಾನು ಆ ವಿಷಯಗಳನ್ನ ಮಾಡದೇ ಇರೋದು ಬೇರೆ. ಇದನ್ನು ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಇನ್ನು ಈ ಒಂದು ಸೊಸೈಟಿ ಹೇಗಪ್ಪ ಅಂತ ಹೇಳಿದ್ರೆ, ಸೊಸೈಟಿ ನಿಮ್ಮನ್ನು 2 ರೀತಿಯಿಂದ ಕಾಣುತ್ತೆ. ನಿಜವಾಗ್ಲೂ ಸೊಸೈಟಿ ನಿಮ್ಮನ್ನು ಬಡವರಾಗಿದ್ದರೂ ಶ್ರೀಮಂತರಾಗಿದ್ದರೂ 2 ರೀತಿಯಿಂದ ಕಾಣುತ್ತೆ. ನಿಮಗೆ ಅನುಭವ ಆಗಿರ್ಬೋದು, ಮೋಸ್ಟ್ಲಿ ತುಂಬ ಜನರಿಗೆ ಅನುಭವ ಆಗಿರ್ಬೋದು. ಸೊಸೈಟಿ ಯಾವತ್ತೂ ನಿಮ್ಮನ್ನು ಹಣದ ಮೇಲೆ ವ್ಯಾಲ್ಯೂ ಮಾಡ್ತಾರೆ ಅಂತ ನಾನು ಹೇಳ್ತೇನೆ. ಸೊ ಸೊಸೈಟಿ ನಿಮ್ಮನ್ನು 2 ರೀತಿಯಿಂದ ಕಾಣುತ್ತೆ, ಅಥವಾ 2 ರೀತಿಯಿಂದ ಡಿಫೈನ್ ಮಾಡ್ತಾರೆ ಅಂತ ಹೇಳ್ತೇನೆ. ಒಂದು, ನಿಮ್ಮಲ್ಲಿ ಏನೂ ಇಲ್ಲದಿದ್ದಾಗ ನಿಮ್ಮ ತಾಳ್ಮೆ, ಮತ್ತೊಂದು ನಿಮ್ಮಲ್ಲಿ ಎಲ್ಲವೂ ಇದ್ದಾಗ ನಿಮ್ಮ ವರ್ತನೆ ಹೇಗಿರುತ್ತೆ ಎಂಬುದನ್ನು ಅವ್ರು ನೋಡ್ತಾರೆ. ಓಕೆನಾ. ಸೊ ಇದು ಒಂದು, ನಿಮ್ಮಲ್ಲಿ ಏನೂ ಇಲ್ಲ, ನೀವು ಒಂದು ಬಡವರಾಗಿದ್ದರೆ ನಿಮ್ಮಲ್ಲಿ ಏನೂ ಇಲ್ಲ, ಆದರೆ ನಿಮ್ಮ ತಾಳ್ಮೆ ಹೇಗಿರುತ್ತೆ ಅದರ ಬಗ್ಗೆ ಅವರು ಥಿಂಕ್ ಮಾಡ್ತಾರೆ. ಅಥವಾ ಇನ್ನು ನಿಮ್ಮಲ್ಲಿ ಎಲ್ಲವೂ, ನೀವೊಂದು ಶ್ರೀಮಂತರಾಗಿರ್ಬೋದು, ಆಗ ನಿಮ್ಮ ವರ್ತನೆ ಹೇಗಿರುತ್ತೆ, ನಿಮ್ಮ ಆ್ಯಟಿಟ್ಯೂಡ್ ಹೇಗಿರುತ್ತೆ ಇದ್ರ ಬಗ್ಗೆ ಕೂಡ ಅವರು ಜಡ್ಜ್ ಮಾಡ್ತಾರೆ. ಓಕೆನಾ. ಸೊ ಖಂಡಿತವಾಗ್ಲೂ ನೀವು ಶ್ರೀಮಂತರಾದರೆ ನಿಮ್ಮ ವರ್ತನೆ ಚೇಂಜ್ ಆಗುತ್ತೆ, ನಿಮ್ಮ ಆ್ಯಟಿಟ್ಯೂಡ್ ಚೇಂಜ್ ಆಗುತ್ತೆ, ನಿಮ್ಮ ಪರ್ಸ್ನಾಲಿಟಿ ಎಲ್ಲವೂ ಕೂಡ ಚೇಂಜ್ ಆಗುತ್ತೆ, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಆದರೆ ನಿಮ್ಮಲ್ಲಿ ಏನೂ ಇಲ್ಲದಾಗ ನಿಮ್ಮ ತಾಳ್ಮೆ ಹೇಗಿರುತ್ತೆ, ಅಥವಾ ನೀವು ಬದುಕೋಕ್ಕಿರುವ ತಾಳ್ಮೆ ಹೇಗಿರುತ್ತೆ, ನಿಮ್ಮನ್ನು ಪರೀಕ್ಷೆ ಮಾಡುವಾಗ ನಿಮ್ಮ ತಾಳ್ಮೆ ಹೇಗಿರುತ್ತೆ, ಇದ್ರ ಬಗ್ಗೆ ಕೂಡ ಅವರು ಡಿಫೈನ್ ಮಾಡ್ತಾರೆ. ಸೊ ಇದರೆಲ್ಲವೂ ಕೂಡ ಒಂದು ಮನುಷ್ಯನ ಜೀವನದಲ್ಲಿ ಬರುವಂತಹ ಒಂದು ಘಟನೆಗಳು ಅಂತಲೇ ಹೇಳ್ಬೋದು, ಅಥವಾ ಮನುಷ್ಯನ ಜೀವನದಲ್ಲಿ ಒಳಪಟ್ಟಂತಹ ಒಂದು ಸನ್ನಿವೇಶಗಳು ಅಂತಲೇ ಹೇಳ್ತಾನೆ. ಹಾಗಾಗಿ ನೀವು ಈ ಒಂದು ಎಲ್ಲ ಸನ್ನಿವೇಶಗಳಿಗೆ, ನೀವು ಇವತ್ತು ಶ್ರೀಮಂತರಾಗಿದ್ದರೆ ನಾಳೆ ಬಡವರಾದರೆ ನಾನು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ನೀವು ಚಿಂತನೆ ಮಾಡಬೇಕಾಗುತ್ತೆ ಇವತ್ತೇ. ಓಕೆನಾ. ಸೊ ಎಲ್ಲರೂ ಕೂಡ ದೇವ್ರು ಏನು ಮಾಡ್ತಾರೆ, ಎಲ್ಲರನ್ನೂ ಕೂಡ ಇದೇ ಮಟ್ಟದಲ್ಲಿ ನಾನು ತೊಗೊಂಡೋಗ್ತಾನೆ ಅಂತ ಯಾರಿಗೂ ಕೂಡ ಮಾತು ಕೊಟ್ಟಿಲ್ಲ. ಹಾಗಾಗಿ ಇವತ್ತು ನೀವು ಶ್ರೀಮಂತರಾಗಿದ್ದರೆ ನಾಳೆ ನೀವು ಬಡವನಿಗಿಂತ ಭಿಕ್ಷುಕನಾಗ್ಬೋದು ಅಂತ ನಾನು ಹೇಳ್ತೇನೆ. ಅದೇ ಇವತ್ತು ನೀವು ಭಿಕ್ಷುಕನಾಗಿದ್ದರೆ ನಾಳೆ ನೀವು ರಿಚ್ಗಿಂತ, ಶ್ರೀಮಂತಕ್ಕಿಂತ ಏನೋ ಒಂದು ದೊಡ್ಡ ವ್ಯಕ್ತಿ ಆಗ್ತೀರಾ ಅಂತ ನಾನು ಹೇಳ್ತೇನೆ. ಸೊ ಎಲ್ಲವನ್ನೂ ಕೂಡ ಈ ಲೋಕವನ್ನು ಬೈ ಮಾಡೋಷ್ಟು ನಿಮ್ಮ ಕೈಯಲ್ಲಿ ಹಣವಿರ್ಬೋದು ಅಂತ ಹೇಳ್ತೇನೆ. ಹಾಗಾಗಿ ನಾನು ಹೇಳ್ತೇನೆ, ಯಾರಿಗೂ ಕೂಡ ದೇವರು ಪ್ರಾಮಿಸ್ ಕೊಟ್ಟಿಲ್ಲ, ನಾನು ನಿನ್ನನ್ನು ಈ ಥರನೇ ತೊಗೊಂಡೋಗ್ತೇನೆ, ಅಥವಾ ನಾನು ನಿನ್ನ ಈ ಒಂದು ಲೆವೆಲಲ್ಲೇ ಮೇಂಟೈನ್ ಮಾಡ್ಕೊಂಡು ತೊಗೊಂಡೋಗ್ತೇನೆ ಅಂತ ದೇವ್ರು ಯಾರಿಗೂ ಮಾತು ಕೊಟ್ಟಿಲ್ಲ. ಇವತ್ತು ನಿನ್ನ ಕಾಲು ಸರಿ ಇರ್ಬೋದು, ಇವತ್ತು ನಿನ್ನ ಕೈಯಲ್ಲಿ ದುಡಿಮೆ ಮಾಡಲಿಕ್ಕೋಸ್ಕರ ಒಂದು ಶಕ್ತಿ ಇರ್ಬೋದು, ಆದರೆ ನಿನ್ನಲ್ಲಿ ನಾಳೆ ನಾಡಿದ್ದು ನಿನ್ನ ಮುಪ್ಪಿನ ಸಮಯದಲ್ಲಿ, ನಿನ್ನ ಒಂದು ಮುಪ್ಪಿನ ಸಮಯದಲ್ಲಿ ಅದಕ್ಕೆ ಶಕ್ತಿ ಇರೋದಿಲ್ಲ. ಸೊ ದೇವ್ರೇನು ಮಾಡ್ತಾನೆ, ಒಂದು ಟೈಮಲ್ಲಿ ನಿನಗೆ ಕೊಡ್ಬೋದು, ಮತ್ತೊಂದು ಟೈಮಲ್ಲಿ ಬೇರೆಯವರಿಗೆ ಆ ಒಂದು ಅವಕಾಶ. ಹಾಗಾಗಿ ಯಾವುದೇ ಒಂದು ಟೈಮ್ನಲ್ಲೂ ನೀನು ನಿನ್ನ ಒಂದು ಶ್ರೀಮಂತಿಕೆಯಾಗಲಿ ಅಥವಾ ನಿನ್ನ ಒಂದು ಈ ಒಂದು ಶ್ರೀಮಂತಿಕೆಯನ್ನು ನೋಡಿ ನೀನು ಕೊಬ್ಬಬೇಡ, ಹಾಗೆ ನಿನ್ನ ಒಂದು ಬಡತನವನ್ನು ನೋಡಿ ನೀನು ಕುಗ್ಬೇಡ ಅಂತ ಹೇಳ್ತೇನೆ. ಓಕೆನಾ. ಸೊ ಇದೊಂದು ಒಳ್ಳೆಯ ಮಾತು ಅಂತಲೇ ಹೇಳ್ತೇನೆ. ಸೊ ನಿಮ್ಮಲ್ಲಿ ಈ ಒಂದು ವ್ಯಾಲ್ಯೂಸ್ ಏನಿದೆ, ವ್ಯಾಲ್ಯೂಸ್ ಏನಿದೆ ಅದನ್ನ ನೀವು ಅರ್ಥಕೊಂಡ್ರೆ ತುಂಬ ಉಪಕಾರ ಆಗ್ತದೆ ನಿಮ್ಮ ಒಂದು ಲೈಫ್ನಲ್ಲಿ. ಇನ್ನು ನಿಮ್ಮ ಮುಖ ವರ್ಣ ಹೇಗೆ ಇರಲಿ, ನಿಮ್ಮ ವರ್ತನೆ, ವ್ಯಕ್ತಿತ್ವ, ಮನಸ್ಥಿತಿ, ಪಕ್ವತೆ ನಿಮ್ಮನ್ನು ಆಕರ್ಷಿಸ್ತದೆ. ನಿಜವಾಗ್ಲೂ ಈ ಒಂದು ಬಣ್ಣವಾಗಿರಲಿ, ಏನೇ ಆಗಿರಲಿ, ಈ ಒಂದು ಬಣ್ಣ, ಕಲರ್ ಏನಿದೆ, ನಿಮ್ಮ ಒಂದು ಮುಖದ ಶೇಪ್ ಏನಿದೆ, ಇದು ಯಾವುದೂ ಕೂಡ ನಿಮ್ಮನ್ನು ಡಿಫೈನ್ ಮಾಡೋದಿಲ್ಲ. ಹಾಗೆ ನಿಮ್ಮ ವ್ಯಕ್ತಿತ್ವ, ಮನಸ್ಥಿತಿ, ಪಕ್ವತೆ ನಿಮ್ಮನ್ನು ಆಕರ್ಷಿಸುತ್ತದೆ. ನಿಮ್ಮ ಲುಕ್ಕಿಗಿಂತ ನಿಮ್ಮ ಒಂದು ಪಕ್ವತೆ, ನಿಮ್ಮ ಒಂದು ಪರ್ಸ್ನಾಲಿಟಿ, ನಿಮ್ಮ ಒಂದು ವ್ಯಕ್ತಿತ್ವ ನಿಮ್ಮನ್ನು ಆಕರ್ಷಿಸುತ್ತದೆ. ಇನ್ನು ಎಂದಿಗೂ ತುಂಬ ಆಲೋಚನೆಯನ್ನು ಮಾಡಬೇಡಿ. ಇದು ತುಂಬಾ ಹೆಲ್ದಿ ಅಪ್ಡೇಟ್ ಅಂತಲೇ ಹೇಳ್ತೇನೆ. ಬಿಕಾಸ್ ನೀವೆಷ್ಟು ಆಲೋಚನೆ ಮಾಡ್ತೀರಾ, ನೀವೆಷ್ಟು ಥಿಂಕ್ ಮಾಡ್ತೀರಾ, ನೀವೆಷ್ಟು ಈ ಒಂದು ಮನಸ್ಸಿಗೆ ಒತ್ತಡ ನೀಡ್ತೀರೋ
ಆ ಒಂದು ಹೆಲ್ತ್ ಒಂದು ಬ್ಯಾಡ್ ಆಗಿ ಬರುತ್ತೆ, ಆ ಒಂದು ಹೆಲ್ತಿಗೆ ಇಶ್ಯೂ ಆಗುತ್ತೆ ಅಂತ ಹೇಳ್ತೇನೆ. ಎಂದಿಗೂ ತುಂಬ ಆಲೋಚನೆ ನೀವು ಮಾಡಬೇಡಿ, ಅದು ನಿಮ್ಮ ಇವತ್ತಿನ ಸಂತೋಷವನ್ನು ಹಾಳು ಮಾಡುತ್ತೆ ಹೊರತು ಆ ದಿನವೇ ನಿಮಗೆ ಪರಿಹಾರವನ್ನು ಒದಗಿಸುವುದಿಲ್ಲ. ನಿಮಗೆ ಅದು ಗೊತ್ತೇ ಇರೋ ವಿಚಾರ, ಎಷ್ಟು ಥಿಂಕ್ ಮಾಡಿದ್ರೂ ಆ ದಿನ ನಿಮಗೆ ಅದಕ್ಕಿರುವ ಪರಿಹಾರವನ್ನು ಈ ಒಂದು ಆಲೋಚನೆ ಒದಗಿಸ್ತಿಲ್ಲ. ಹಾಗೆ ಆ ಒಂದು ಆಲೋಚನೆಯನ್ನು ಮಾಡಿದ್ರೂ ಮಾಡಬೇಡ ಅಂತ ನಾನು ಹೇಳೋದಿಲ್ಲ, ಯಾವತ್ತೂ ಮಾಡಿ. ಸ್ವಲ್ಪ ಒಂದು ಆಲೋಚನೆ ಮಾಡಿ ಏನು ಮಾಡಬೇಕು, ಏನೇ ಒಂದು ಪ್ರಾಬ್ಲಮ್ ಆಗಲಿ, ಅದು ಕೆಟ್ಟದಾಗಿರಲಿ ಒಳ್ಳೆಯದಾಗಲಿ, ಆ ಒಂದು ಪ್ರಾಬ್ಲಮ್ಗೆ ಹೇಗೆ ನಾನು ಒಳ್ಳೆಯದಾಗಿ ಯಾವ್ದು ರೀತಿಯಲ್ಲಿ ನಾನು ಒಳ್ಳೆಯದಾಗಿ ಇದಕ್ಕೆ ಪರಿಹಾರವನ್ನು ಹುಡುಕ್ಬೋದು ಅಂತ ಒಮ್ಮೆ ಆಲೋಚಿಸಿ ನೋಡಿ ಸಾಕು. ಆದರೆ ಅದನ್ನೇ ಇಡೀ ರಾತ್ರಿ ಆಲೋಚಿಸಿ ನಿಮಗೆ ಯಾವುದೇ ರೀತಿಯಲ್ಲಿ ಪರಿಹಾರ ಒದಗುವುದಿಲ್ಲ. ಓಕೆನಾ? ಸೊ ನೀವೆಲ್ಲವೂ ಕೂಡ ಈ ಒಂದು ವಿಷಯಗಳನ್ನ ತುಂಬ ಅರಿತುಕೊಳ್ಬೇಕು ಅಂತ ನಾನು ಹೇಳ್ತೇನೆ. ಹಾಗೆ ಯಾವತ್ತೂ ಕೂಡ ಎಂತ ಹೇಳ್ತೇನೆ, ಬಿ ವ್ಯಾಲ್ಯೂಯೇಬಲ್ ನಾಟ್ ಅವೈಲೇಬಲ್ ಅಂತ ಹೇಳ್ತೇನೆ. ಅದೇನಪ್ಪ ಅಂತ ಹೇಳಿದ್ರೆ, ಯಾವತ್ತೂ ನಿಮ್ಮ ಒಂದು ಜೀವನದಲ್ಲಿ ನೀವು ಬೆಲೆಯುಳ್ಳವರಾಗಿರಿ. ಅಂದರೆ ಯಾವತ್ತೂ ನಿಮ್ಮನ್ನು ಎಲ್ರಿಗೂ ಕೂಡ ಸಿಗುವ ಹಾಗೆ ನೀವು ಮಾಡ್ಕೋಬೇಡಿ. ಅದು ನಿಮ್ಮ ಒಂದು ಬಹುಮುಖ್ಯವಾದಂಥ ಅಂಶ ಅಂತ ಹೇಳ್ತೇನೆ. ಸೊ ಎಲ್ರಿಗೂ ಕೂಡ ಸಿಗೋ ಹಾಗೆ ಡೈಲಿ ನೀವು ಎಲ್ಲರೂ ಕೂಡ, ಯಾವುದಾದ್ರೂ ಫ್ರೆಂಡ್ಸ್ ಇರ್ಬೋದು, ನೀವು ಕರೆದಾಗ ಹೋಗೋರಾದರೆ ನಿಮಗೆ ಬೆಲೆ ಇರುವುದಿಲ್ಲ. ಸೊ ನೀವು ಸ್ವಲ್ಪ ಆ ಒಂದು ನಿಮ್ಮ ಒಂದು ಪರ್ಸ್ನಾಲಿಟಿಯನ್ನು ನೀವು ಮೇಂಟೈನ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ನಿಮಗೆ ಟೈಮ್ ಇದ್ದರೂ ಕೂಡ ನಾನು ಹೇಳ್ತೇನೆ, ತುಂಬ ಒಳ್ಳೆಯ ಫ್ರೆಂಡ್ಸ್ ಆಗಿದ್ರೆ ಅವರು ಕೂಡ ಹೇಳ್ತಾ ಇದ್ದೇನೆ. ಸೊ ನಿಮ್ಮ ಒಂದು ವ್ಯಾಲ್ಯೂನ ನೀವು ಮೇಂಟೈನ್ ಮಾಡ್ಕೊಳ್ಳಿ. ನೀವೆಲ್ಲರೂ ಕೂಡ ಏನು ಹೇಳ್ತೇನೆ ಅಂದರೆ, ನನಗೆ ಆ್ಯಟಿಟ್ಯೂಡ್ ಇಲ್ಲ, ನಾನು ಚೆನ್ನಾಗಿರ್ತೇನೆ, ಮಾತಾಡ್ಕೊಂಡು ನಗಾಡ್ಕೊಂಡಿರ್ತೇನೆ ಅಂತ ನೀವು ಅನ್ಕೋಬೋದು. ಬಟ್ ಎಲ್ಲರೂ ಕೂಡ ಹಾಗೆ ಥಿಂಕ್ ಮಾಡಬೇಕು ಅಂತಿಲ್ಲ. ಹಾಗಾಗಿ ಹೇಳ್ತೇನೆ, ಬಿ ವ್ಯಾಲ್ಯೂಬಲ್ ನಾಟ್ ಅವೈಲೇಬಲ್ ಅಂತ ನಾನು ಹೇಳ್ತೇನೆ. ಸೊ ಎಲ್ಲರೂ ಕೂಡ ಒಂದೇ ಸ್ಥಿತಿಯಲ್ಲಿ ಎಲ್ಲ ಫಂಕ್ಷನ್ಗೂ ಸಿಗುವ ಹಾಗೆ ಮಾಡ್ಕೋಬೇಡಿ. ಎಲ್ಲ ಒಂದು ಫಂಕ್ಷನ್ ಆಗಿರಲಿ, ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗುವಂತೆ ಮಾಡ್ಕೋಬೇಡಿ. ಎಲ್ಲ ಒಂದು ವಿಷಯಗಳಲ್ಲಿ ನೀವು ಭಾಗಿಯಾದರೆ ನಿಮಗೆ ಬೆಲೆ ಇರೋದಿಲ್ಲ ಅಂತ ನನ್ನ ಒಂದು ಅನಿಸಿಕೆ, ಪರ್ಸನಲ್ ಅನಿಸಿಕೆ ಅಂತ ಹೇಳ್ತೇನೆ. ಹಾಗಾಗಿ ಈ ಒಂದು ವಿಷಯಗಳ ಬಗ್ಗೆ ನಿಮಗೇನು ಅನಿಸ್ತಿದೆ ಅನ್ನೋದ್ರ ಬಗ್ಗೆ ನೀವು ಈ ಒಂದು ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿದರೆ ಖಂಡಿತವಾಗಲೂ ಕಮೆಂಟ್ ಮಾಡಲೇಬೇಕು ಅಂತ ಹೇಳ್ತೇನೆ. ಸೊ ಪ್ಲೀಸ್ ಕಮೆಂಟ್ ಮಾಡಿ, ಇದ್ರ ಬಗ್ಗೆ ಏನು ಅನಿಸ್ತಿದೆ, ನಿಮ್ಮ ಲೈಫಲ್ಲಿ ಈ ಥರ ವಿಷಯಗಳು ನಡೆದಾಗ ಏನು ಅನಿಸ್ತಿದೆ ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.